ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ವೀರೇಶ್ ವಿಜಯಪುರ್. ಆ, ಇವತ್ತಿನ ಕ್ಲಾಸಲ್ಲಿ ಜುಲೈ ತಿಂಗಳಿನ ಪ್ರಚಲಿತ ವಿದ್ಯಮಾನಗಳನ್ನ ಅಥವಾ ಘಟನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ನೋಡಿ, ಮೊದಲನೇ ಕ್ವಶನ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಮಚಲಿಪಟ್ಟಣ ನಗರವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತೇಳಿ ಕ್ವಶನ್ ಕೇಳಬಹುದು. ಮುಂದೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಸಹ, ಏನು ಮೇನ್ ಎಕ್ಸಾಮ್ ಅಲ್ಲಿ ಸಹ ಕೇಳಬಹುದು ಸ್ನೇಹಿತರೆ. ಇಂಪಾರ್ಟೆಂಟ್. ಆಪ್ಷನ್ ಎ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್, ಒಡಿಶಾ ಕೊಟ್ಟಾನ ಸ್ನೇಹಿತರೆ. ಮಚಲಿಪಟ್ಟಣ ನಗರವು ಕಂಡು ಬರುವುದಿಲ್ಲ ಅಂತ ಕೇಳಿದಾಗ ಆಂಧ್ರ ಪ್ರದೇಶದಲ್ಲಿ. ಮಚಲಿಪಟ್ಟಣ ನಗರ ಕಂಡು ಬರುವುದಿಲ್ಲ ಅಂದಾಗ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತದೆ. ಆಂಧ್ರ ಪ್ರದೇಶದ ಪ್ರಸ್ತುತ ರಾಜಧಾನಿ ಯಾವ್ದು ಕೇಳಿದಾಗ ಅಮರಾವತಿ. ಅಮರಾವತಿ ಇಂಪಾರ್ಟೆಂಟ್, ಗೊತ್ತಿರಲಿ ಸ್ನೇಹಿತರೆ. ಅಮರಾವತಿಯಲ್ಲಿ ದಕ್ಷಿಣ ಭಾರತದ ಅಥವಾ ಭಾರತದ ಅತ್ಯಂತ ದೊಡ್ಡದಾದ ಸ್ತೂಪ ಯಾವ್ದನ್ನ ಅಮರಾವತಿ ಸ್ತೂಪ ಕಂಡು ಬಂದಿದೆ ಸ್ನೇಹಿತರೆ. ಅದು ಯಾರಿಗೆ ಸಂಬಂಧಿಸಿದ ಕೇಳಿದಾಗ ಶಾತವಾಹನರಿಗೆ ಸಂಬಂಧಿಸಿದ ಒಂದು ಸ್ತೂಪ ಯಾವ್ದನ್ನ ಅಮರಾವತಿ ಸ್ತೂಪ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್, ಆಂಧ್ರ ಪ್ರದೇಶದ ವಿಶೇಷತೆ ಅಂತ ಕೇಳಿದಾಗ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣ ಕಂಡು ಬರ್ತದೆ ಸ್ನೇಹಿತರೆ. ಪೂರ್ವ ಕರಾವಳಿಯ ಏಕೈಕ ನೈಸರ್ಗಿಕ ಒಂದು ಬಂದರು. ಅದು ಪೂರ್ವ ಕರಾವಳಿಯ ಏಕೈಕ ನೈಸರ್ಗಿಕ ಬಂದರು ಯಾವತ್ತಂದ್ರೆ ವಿಶಾಖಪಟ್ಟಣ ಬಂದರು. ಈ ವಿಶಾಖಪಟ್ಟಣ ಬಂದರು ಏನಂದಾಗ ದೇಶದಲ್ಲಿ ಅತ್ಯಂತ ಆಳವಾದ ದೊಡ್ಡದಾದ ಆಳವಾದ ಬಂದರು ಯಾವತ್ತಂದಾಗ ವಿಶಾಖಪಟ್ಟಣ ಬಂದರು. ಇಂಪಾರ್ಟೆಂಟ್, ಗೊತ್ತಿರಲಿ. ಹಿಂದೂಸ್ತಾನ್ ಶಿಪ್ ಯಾರ್ಡ್ ಎಲ್ಲಿ ಕಂಡು ಬರ್ತದೆ? ಇದೇ ವಿಶಾಖಪಟ್ಟಣದಲ್ಲಿ ಕಂಡು ಬರುತ್ತೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಕಂಡು ಬರುವ ಶಿಪ್ ಯಾರ್ಡ್ ಯಾವ್ದಂದಾಗ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಪೂರ್ವ ಕರಾವಳಿಯಲ್ಲಿ ಅತಿ ಹೆಚ್ಚು ಕರಾವಳಿನ ಹಂಚಿಕೊಂಡಿರುವ ರಾಜ್ಯ ಯಾವ್ದಂದಾಗ ಆಂಧ್ರ ಪ್ರದೇಶ್ 1000 ಕಿಲೋಮೀಟರ್ ಹಂಚಿಕೊಂಡಿದೆ. ಆಂಧ್ರ ಪ್ರದೇಶದ ಕರಾವಳಿ ತೀರದ ಹೆಸರು ಏನಂತ ಕೇಳಿದಾಗ ಸರ್ಕಾರ ತೀರ ಅಥವಾ ಆಂಧ್ರ ತೀರ ಅಂತ ಕರಿತೀವಿ. ನೆಕ್ಸ್ಟ್, ಒಡಿಶಾ. ಒಡಿಶಾದಲ್ಲಿ ಕಂಡು ಬರುವ ಒಂದು ಬಂದರು ಯಾವ್ದಂದಾಗ ಪಾರದ್ವೀಪ ಬಂದರು. ಪಾರದ್ವೀಪ ಬಂದರು ತಿಳಿದು ಬರ್ತದೆ ಸ್ನೇಹಿತರೆ. ಇಂಪಾರ್ಟೆಂಟ್. ಇದು ಸುವರ್ಣ ಚತುಷ್ಕೋನದ ಏನು ಆ ಪ್ರದೇಶ ಕಂಡು ಬರ್ತದೆ. ಯಾವ್ದು ಕಲ್ಲಿದ್ದಲು, ಐರನ್, ಯಾವ್ದು ಛೋಟಾನಾಗ್ಪುರ್ ಪ್ರಸ್ಥಭೂಮಿಯನ್ನ ಸುವರ್ಣ ಚತುಷ್ಕೋನ ಅಂತ ಕರಿತೀವಿ. ಆ ಸುವರ್ಣ ಚತುಷ್ಕೋನದ ಬಂದರು ಯಾವ್ದು ಕೇಳಿದ ಪಾರದ್ವೀಪ ಬಂದರು. ದೇಶದಲ್ಲಿ ಅತಿ ಹೆಚ್ಚು ಏನು ಕಲ್ಲಿದ್ದಲು ರಫ್ತಾಗುವ ಬಂದರು ಯಾವ್ದು ಕೇಳಿದಾಗ ಪಾರದ್ವೀಪ ಬಂದರು. ಈ ಒಡಿಶಾದಲ್ಲಿ ಕಂಡುಬರುವ ನ್ಯಾಷನಲ್ ಪಾರ್ಕ್ ಯಾವ್ದು ಕೇಳಿದಾಗ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್. ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ನ್ಯಾಷನಲ್ ಪಾರ್ಕ್ ಯಾವ್ದಂದಾಗ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಗೊತ್ತಿರಬೇಕು ಸ್ನೇಹಿತರೆ. ಇಂಪಾರ್ಟೆಂಟ್. ಇದರ ರಾಜಧಾನಿ ಭುವನೇಶ್ವರ. ಒಡಿಶಾದ ಕಟಕ್ನಲ್ಲಿ ದೇಶದ ಅಕ್ಕಿ ಸಂಶೋಧನಾ ಘಟಕ ಕಂಡುಬರ್ತತಿ. ದೇಶದ ಅಕ್ಕಿ ಸಂಶೋಧನಾ ಘಟಕ ಇರತ್ತಂದ ಒಡಿಶಾದ ಕಟಕ್ನಲ್ಲಿ ಅಂತ ಗೊತ್ತಿರಲಿ. ಇಂಪಾರ್ಟೆಂಟ್. ಒಡಿಶಾ ರಾಜ್ಯದಲ್ಲಿ ಪುರಿ ಜಗನ್ನಾಥ ದೇವಾಲಯ ಕಂಡುಬರುತ್ತದೆ. ಪುರಿ ಜಗನ್ನಾಥ ದೇವಾಲಯ ಇಂಪಾರ್ಟೆಂಟ್. ಇತ್ತೀಚೆಗೆ ಆ ಪುರಿ ಜಗನ್ನಾಥ ದೇವಾಲಯ ರಥಯಾತ್ರೆ ನಡೀತಿ ಸ್ನೇಹಿತರೆ. ಅದರ ಮೇಲೂ ಸಹ ಕ್ವಶನ್ ಕೇಳಬಹುದು. ಇಂಪಾರ್ಟೆಂಟ್, ಗೊತ್ತಿರಬೇಕು. ಪುರಿ ಜಗನ್ನಾಥ ದೇವಾಲಯ ಎಲ್ಲಿ ಕಂಡುಬರುತ್ತದೆ? ಒಡಿಶಾ ರಾಜ್ಯದಲ್ಲಿ. ನೆಕ್ಸ್ಟ್, ಒಡಿಶಾದ ಕೋನಾರ್ಕ ದೇವಾಲಯ, ಸೂರ್ಯ ದೇವಾಲಯ. ಒಡಿಶಾದ ಕೋನಾರ್ಕ ಸೂರ್ಯ ದೇವಾಲಯ ಎಲ್ಲಿ ಕಂಡುಬರುತ್ತಂದಾಗ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತೈತಿ. ಇಂಪಾರ್ಟೆಂಟ್, ಗೊತ್ತಿರಲಿ. 10 ರೂಪಾಯಿ ನೋಟಿನ ಮೇಲೆ ಕಂಡು ಬರುವ ದೇವಾಲಯ ಯಾವತ್ತಂದ್ರೆ ಒಡಿಶಾದ ಕೋನಾರ್ಕ್ ದೇವಾಲಯ. ಇದು ಒಡಿಶಾದ ವಿಶೇಷ ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್, ಕೇರಳ ರಾಜ್ಯ. ಕೇರಳ ರಾಜ್ಯವನ್ನ ದೇವರ ನಾಡು ಅಂತ ಕರಿತೀವಿ. ಕೇರಳ ಕರಾವಳಿ ತೀರವನ್ನ ಮಲಬಾರ್ ತೀರ ಅಂತ ಕರಿತೀವಿ. ದೇಶದಲ್ಲಿ ಅತ್ಯಂತ ಉದ್ದದಾದ ಸರೋವರ ಯಾವುದು? ವೆಂಬನಾಡು ಸರೋವರ ಎಲ್ಲಿ ಕಂಡುಬರುತ್ತೆ ಅಂದಾಗ ಕೇರಳದಲ್ಲಿ ಕಂಡುಬರುತ್ತೆ. ಕೇರಳದಲ್ಲಿ ಕಂಡುಬರುವ ನ್ಯಾಷನಲ್ ಪಾರ್ಕ್ ಯಾವತ್ತಂದಾಗ ಪೆರಿಯಾರ್ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್, ಕೇರಳ ರಾಜ್ಯದಲ್ಲಿ ಕಂಡುಬರುವ ಫಾಲ್ಸ್ ಯಾವ್ದು ಕೇಳಿದಾಗ ಅತಿರ್ಪುಳಿ ಜಲಪಾತ. ಅತಿರ್ಪುಳಿ ಜಲಪಾತ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಕ್ವಶನ್ ಕೇಳ್ತಾನ? ಕೇರಳ ರಾಜ್ಯದಲ್ಲಿ ಕಂಡುಬರುವ ಒಂದು ಜಲಪಾತ ಅಂತೇಳಿ ಗೊತ್ತಿರಲಿ. ಇದೇ ಕೇರಳ ರಾಜ್ಯದ ವಯನಾಡಿನಲ್ಲಿ ಕಾವೇರಿ ನದಿ ಉಪನದಿಯಾದ ಕಬಿನಿ ನದಿ ಉಗಮ ಆಗುತ್ತೆ ಸ್ನೇಹಿತರೆ. ಅದು ಕಬಿನಿ ನದಿ. ಈ ಕಬಿನಿ ನದಿ ಬಂದು ಸೇರುವುದಿಲ್ಲ ಅಂತ ಕೇಳಿದಾಗ ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಕಾವೇರಿ ನದಿಯನ್ನ ಒಂದು ಕೂಡುತ್ತದೆ ಸ್ನೇಹಿತರೆ. ಕಪಿಲ ಅಥವಾ ಕಬಿನಿ. ಈ ಕಬಿನಿ ನದಿ ತೀರದಲ್ಲಿ ಕಂಡುಬರುವ ನಗರ ಯಾವ್ದಂದಾಗ
ನಂಜುಂಡನಾಗ ಯಾವ್ದಪ್ಪ ಅಂತಂದಾಗ ನಂಜುಂಡೇಶ್ವರ ದೇವಾಲಯ ಈ ಕಬಿನಿ ನದಿಯ ತೀರದಲ್ಲಿ ಕಂಡು ಬರ್ತತಿ. ನಂಜನಗೂಡು ನಂಜುಂಡೇಶ್ವರ ದೇವಾಲಯ ಇಂಪಾರ್ಟೆಂಟ್ ಗೊತ್ತಿರಲಿ. ಇಷ್ಟು ಈಗ 4 ಆಪ್ಷನ್ಗಳನ್ನ ಚರ್ಚೆ ಮಾಡ್ತಾ ಹೋದಾಗ ಏನಪ್ಪ ಅಂತಂದ್ರೆ ವಿಷಯ ಸಂಗ್ರಹ ಜಾಸ್ತಿ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ. ಈ ರೀತಿಯ ಏನು 4 ಆಪ್ಷನ್ ಬಿಡಿಸ್ತಾ ಹೋಗ್ಬೇಕು. ನೆಕ್ಸ್ಟ್ ನೋಡಿ, ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್. ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2025ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಎ ಮೊದಲನೆಯದು, ಎರಡನೇದು, ಮೂರನೇದು, ನಾಲ್ಕನೇದು ಅಂತ ಕೊಟ್ಟನು. ಭಾರತ ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ ನಲ್ಲಿ 3ನೇ ಸ್ಥಾನದಲ್ಲಿ ಕಂಡುಬಂದದ್ದು ಸ್ನೇಹಿತರೆ. ಅಂದ್ರೆ 3ನೇ ಸ್ಥಾನ ತನ್ನ ರ್ಯಾಂಕ್ ಅನ್ನ ಪಡೆದುಕೊಂಡಿದೆ ಅದು ಭಾರತ. ಅದು ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ ಎಷ್ಟೊತ್ತಿಗೆ ಗೊತ್ತಿರಬೇಕು? 3ನೇ ಸ್ಥಾನ ಅಂತ ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್. ಇದು ಹಸಿರುಮನೆ ಅನಿಲಗಳು ಮತ್ತು ಜಲಚಕ್ರಕ್ಕಾಗಿ ಜಾಗತಿಕ ವೀಕ್ಷಣಾ ಉಪಗ್ರಹವನ್ನ ಯಾವ ದೇಶ ಇತ್ತೀಚೆಗೆ ಉಡಾವಣೆ ಮಾಡಿದೆ? ಆಪ್ಷನ್ ಎ ಚೀನಾ, ಭಾರತ, ಆಸ್ಟ್ರೇಲಿಯಾ, ಜಪಾನ್. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, GO-SAT-G-W ಉಪಗ್ರಹವನ್ನ ಉಡಾವಣೆ ಮಾಡಿದ ದೇಶ ಯಾವ್ದಂದಾಗ ಜಪಾನ್. GO-SAT-G-W ಹಸಿರುಮನೆ ಅನಿಲಗಳನ್ನು ತಡೆಗಟ್ಟುವುದಕ್ಕಾಗಿ ಜಲಚಕ್ರಕ್ಕಾಗಿ ಏನಪ್ಪಾ ಅಂತಂದಾಗ ಇತ್ತೀಚೆಗೆ ಜಪಾನ್ ದೇಶ GO-SAT-G-W ಉಪಗ್ರಹವನ್ನ ಉಡಾವಣೆ ಮಾಡಿದೆ. ಇಂಪಾರ್ಟೆಂಟ್ ಗೊತ್ತಿರಬೇಕು. ನೆಕ್ಸ್ಟ್, ಇದೇ ಜಪಾನ್ ದೇಶದಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿ ಕಂಡುಬರ್ತಾವ. ನೆಕ್ಸ್ಟ್, ಜಪಾನ್ ದೇಶದಲ್ಲಿ ಮತ್ತೇನಪ್ಪ ಅಂತಂದಾಗ ಮೌಂಟ್ ಫ್ಯೂಜಿಯಂ ಅಗ್ನಿ ದೇವತೆ ಅಂತೇಳಿ ಪೂಜೆ ಮಾಡ್ತಾರೆ. ಜಪಾನ್ ದೇಶದಲ್ಲಿ ಈ ಮೌಂಟ್ ಫ್ಯೂಜಿಯಂ ಎಂಬ ಸೂಕ್ತ ಜ್ವಾಲಾಮುಖಿಯನ್ನ ಏನಂತ ಪೂಜೆ ಮಾಡ್ತಾರೆ ಅಂತಂದಾಗ ಅಗ್ನಿ ದೇವತೆ ಎಂದು ಪೂಜೆ ಮಾಡ್ತಾರ. ಇಂಪಾರ್ಟೆಂಟ್ ಗೊತ್ತಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್, ಆಸ್ಟ್ರೇಲಿಯಾ ದೇಶದ ಒಂದು ಪ್ರಾಣಿ ಯಾವ್ದಂದ್ರೆ ಕಾಂಗ್ರೋ. ಆಸ್ಟ್ರೇಲಿಯಾ ದೇಶದ ಪ್ರಾಣಿ ಯಾವ್ದಂದಾಗ ಕಾಂಗ್ರೋ. ಆಸ್ಟ್ರೇಲಿಯಾ ಏನಪ್ಪಾ ಅಂತಂದಾಗ ಜಗತ್ತಿನಲ್ಲಿ ಅತಿ ಹೆಚ್ಚು ಯುರೇನಿಯಂ ಉತ್ಪಾದನೆ ಮಾಡುವ ದೇಶ. ಜಗತ್ತಿನಲ್ಲಿ ಅತಿ ಹೆಚ್ಚು ಯುರೇನಿಯಂ ಉತ್ಪಾದನೆ ಮಾಡುವ ದೇಶ ಯಾವ್ದು ಕೇಳಿದಾಗ ಆಸ್ಟ್ರೇಲಿಯಾ. ಎರಡನೇದು ಬಂದು ಕಜಕಿಸ್ತಾನ. ಈ ಯುರೇನಿಯಂ ಅನ್ನ ಎಲ್ಲಿ ಯೂಸ್ ಮಾಡ್ತದೆ ಕೇಳಿದಾಗ ಪರಮಾಣು ಘಟಕಗಳಲ್ಲಿ ಯೂಸ್ ಮಾಡ್ಕೊಳ್ಳುತ್ತಾ. ಅದು ಯುರೇನಿಯಂ 235 ಮತ್ತು ಯುರೇನಿಯಂ 238 ಅಂತೇಳಿ ಈ ಎರಡು ಏನಪ್ಪಾ ಅಂತಂದಾಗ ಅನಿಲಗಳ ಅಥವಾ ಈ ಎಲಿಮೆಂಟ್ಗಳನ್ನ ಎಲ್ಲಿ ಯೂಸ್ ಮಾಡಲಾಗುತ್ತೆ ಕೇಳಿದಾಗ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಯೂಸ್ ಮಾಡಲಾಗುತ್ತಾ. ಇಂಪಾರ್ಟೆಂಟ್ ಗೊತ್ತಿರಲಿ. ಭಾರತದಲ್ಲಿ ಅತಿ ಹೆಚ್ಚು ಯುರೇನಿಯಂ ಉತ್ಪಾದನೆ ಮಾಡುವ ರಾಜ್ಯ ಯಾವ್ದು? ಜಾರ್ಖಂಡ್. ಇತ್ತೀಚೆಗೆ ಉತ್ಪಾದನೆ ಮಾಡಲಾಗುತ್ತಿಲ್ಲ ಅಲ್ಲಿ. ಅದನ್ನ ನಾವು ಯಾವ ದೇಶದಿಂದ ಎರವಲು ಪಡೆಯಲಾಗುತ್ತೆ? ಆಸ್ಟ್ರೇಲಿಯಾ ಮತ್ತು ಕಜಕಿಸ್ತಾನ ದೇಶಗಳಿಂದ ನಾವು ಎರವಲು ಪಡಿತೀವಿ ಯುರೇನಿಯಂ ಅನ್ನ. ಭಾರತದಲ್ಲಿ ಹಲವಾರು ಪರಮಾಣು ಘಟಕಗಳು ಕಂಡುಬರ್ತಾವ. ಅದರ ಬಗ್ಗೆ ಸಪರೇಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇಷ್ಟು ಗೊತ್ತಿರಲಿ. ಹೀಗೆ ನೆಕ್ಸ್ಟ್ ಚೀನಾ ಬಗ್ಗೆ ಗೊತ್ತಿರಲಿ ಸ್ನೇಹಿತರೆ. ಚೀನಾದ ಶಾಂಘೈನಲ್ಲಿ ಬ್ರಿಕ್ಸ್ ಸಂಘಟನೆಯ ಒಂದು ಕೇಂದ್ರ ಕಚೇರಿ ಕಂಡುಬರುತ್ತೆ. ಬ್ರಿಕ್ಸ್ ಸಂಘಟನೆಯ ಕೇಂದ್ರ ಕಚೇರಿ ಚೀನಾದ ಶಾಂಘೈನಲ್ಲಿ ಕಂಡುಬರುತ್ತಂತೆ ಗೊತ್ತಿರಲಿ, ಇಂಪಾರ್ಟೆಂಟ್. ಚೀನಾ ದೇಶದಲ್ಲಿ ಏಷ್ಯಾದ ಅತಿ ದೊಡ್ಡ ಮರುಭೂಮಿ ಯಾವುದು? ಗೋಬಿ ಮರುಭೂಮಿ ಮಂಗೋಲಿಯಾ ಮತ್ತು ಚೀನಾ ದೇಶಗಳ ಮಧ್ಯೆ ಹರಡಿಕೊಂಡಿದೆ. ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿ ಕಂಡುಬರ್ತತಿ. ಇಷ್ಟು ಗೊತ್ತಿರ್ಬೇಕು ಸ್ನೇಹಿತರೆ. ಚೀನಾ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಬ್ರಹ್ಮಪುತ್ರ ನದಿಗೆ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾ ಇದೆ. ಅದು ಸಹ ಗೊತ್ತಿರ್ಲಿ. ಜಗತ್ತಿನ ದೊಡ್ಡ ಡ್ಯಾಮ್ ಅಂತೇಳಿ ಮಾಡ್ತೀವಿ ಅಂತ ಹೇಳಿ ಅದು ಯಾವುದು? ಚೀನಾ. ಇಂಪಾರ್ಟೆಂಟ್, ಇದು ಸಹ ತಿಳ್ಕೊರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ ಯಾವ್ದ್ರ ಬಗ್ಗೆ, ಬ್ರಹ್ಮಪುತ್ರ ನದಿಗೆ ಯಾವ ಡ್ಯಾಮ್ ಅನ್ನ ನಿರ್ಮಿಸಿದ್ದಾರೆ ಅಂತೇಳಿ. ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೌಂಟ್ ಎಲ್ಬ್ರಸ್ ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಚೀನಾ, ರಷ್ಯಾ, ಆಸ್ಟ್ರೇಲಿಯಾ, ಸ್ವೀಡನ್ ಕೊಟ್ಟಣ. ಅಲ್ಲಿ ಮೌಂಟ್ ಎಲ್ಬ್ರಸ್ ಕಂಡು ಬರೋದು ರಷ್ಯಾ ದೇಶದಲ್ಲಿ. ನಾವೆಲ್ಲ ಏನು ಓದಿರ್ತೀವಿ?
ಯುರೋಪ್ ಖಂಡದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎಲ್ಬ್ರಸ್ ಅಂತ ಓದಿರ್ತೀವಿ. ಅದು ಯಾವ ದೇಶದಲ್ಲಿ ಕಂಡುಬರುತ್ತಂತ ಓದಿರಲಿಲ್ಲ ಸ್ನೇಹಿತರೆ. ಮೌಂಟ್ ಎಲ್ಬ್ರಸ್ ಕಂಡುಬರೋದು ರಷ್ಯಾ ದೇಶದಲ್ಲಿ. ಇದು ರಷ್ಯಾ ಏಷ್ಯಾ ಖಂಡದಲ್ಲೂ ಸಹ ಕಂಡುಬರ್ತೈತಿ, ಯುರೋಪ್ ಖಂಡದಲ್ಲೂ ಸಹ ಕಂಡುಬರುತ್ತೆ. ಅದಕ್ಕಾಗಿ ಇದನ್ನ ಯುರೇಷಿಯಾ ಅಂತ ಕರಿತೀವಿ. ಮೌಂಟ್ ಎಲ್ಬ್ರಸ್ ಯಾವ ದೇಶದಲ್ಲಿ ಕಂಡುಬರುತ್ತೆ ಕೇಳಿದಾಗ ರಷ್ಯಾ ದೇಶದಲ್ಲಿ. ಇದು ಯುರೋಪ್ ಖಂಡದ ಅತ್ಯಂತ ಎತ್ತರವಾದ ಶಿಖರ. ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಇದು ಸಹ ನೇಪಾಳ ಮತ್ತು ಟಿಬೆಟ್ ನಲ್ಲಿ ಹರಡಿಕೊಂಡಿದೆ. ಯಾವುದು? ಮೌಂಟ್ ಎವರೆಸ್ಟ್. ಆಸ್ಟ್ರೇಲಿಯಾದ ಮೌಂಟ್ ಆಸ್ಟ್ರೇಲಿಯಾದ ಅತ್ಯಂತ ಎತ್ತರವಾದ ಶಿಖರ ನೆನಪಾಗ್ತಾ ಇಲ್ಲ ಸ್ನೇಹಿತರೆ, ಅದು ನೋಡ್ತಾ ಹೋಗೋಣ. ಮತ್ತೆ ಹಾಗೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವ್ದು ಕೇಳಿದಾಗ K2. ಭಾರತದ ಅತ್ಯಂತ ಎತ್ತರವಾದ ಶಿಖರ K2 ಅಥವಾ ಗಾಡ್ವಿನ್ ಆಸ್ಟಿನ್ ಅಂತೇಳಿ ಗೊತ್ತಿರ್ಲಿ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಮೌಂಟ್ ಎಲ್ಬ್ರಸ್ ಕಂಡುಬರುವುದು ರಷ್ಯಾ ದೇಶದ. ಇನ್ನೊಂದು, ರಷ್ಯಾ ದೇಶದಲ್ಲಿ ಕಂಡುಬರುವ ಜಗತ್ತಿನ ಅತ್ಯಂತ ಆಳವಾದ ಸರೋವರ ಯಾವ್ದಂದ್ರೆ ಬೈಕಲ್ ಸರೋವರ. ಬೈಕಲ್ ಸರೋವರ. ಬೈಕಲ್ ಸರೋವರ ಜಗತ್ತಿನ ಅತ್ಯಂತ ಆಳವಾದ ಸರೋವರ. ಎಲ್ಲಿ ಕಂಡುಬರ್ತದೆ? ರಷ್ಯಾ ದೇಶದಲ್ಲಿ ಕಂಡುಬರುವ ಒಂದು ಸರೋವರ. ರಷ್ಯಾದ ನದಿ, ಪ್ರಮುಖ ನದಿ ಯಾವ್ದಂದಾಗ ಮಾಸ್ಕೋವಾ ನದಿ ಅಂತೇಳಿ ಗೊತ್ತಿರ್ಲಿ. ಇಂಪಾರ್ಟೆಂಟ್. ರಷ್ಯಾದ ಪ್ರಮುಖ ನದಿ, ಎರಡು ನದಿಗಳು ಬರ್ತಾವ, ಒಂದು ಮಾಸ್ಕೋವಾ, ಇನ್ನೊಂದು ವೋಲ್ಗಾ ನದಿ. ರಷ್ಯಾದ ಇಂಪಾರ್ಟೆಂಟ್ ನದಿ ಇವು ನೆನಪಿಡಬೇಕು. ಬೈಕಲ್, ವೋಲ್ಗಾ, ಇನ್ನೊಂದು ಮಾಸ್ಕೋವಾ ಎಂಬ. ಮಾಸ್ಕೋವಾ ಮತ್ತು ವೋಲ್ಗಾ ಎರಡು ನದಿಗಳು. ಇದು ಬೈಕಲ್, ಇದು ಸರೋವರ. ಇದು ರಷ್ಯಾದ ಪ್ರಮುಖ ಇಂಪಾರ್ಟೆಂಟ್ ಆದ ವಿಷಯಗಳಾಗಿರ್ತಾವ, ನೆನಪಿಟ್ಕೋರಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಜುಲೈ 2025ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ RBI ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಕೇಶವ ರಾಮಚಂದ್ರನ್, ಆಪ್ಷನ್ ಬಿ ರೋಹಿತ್ ಜೈನ್, ರವಿಶಂಕರ್, ವಿಕ್ರಮ್ ಸಿನ್ಹಾ. ಇಲ್ಲಿ ಇತ್ತೀಚೆಗೆ 2025 ಜುಲೈನಲ್ಲಿ ನೇಮಕ ಮಾಡಲಾಯಿತು ಅವರಿಗೆ. ಯಾರಪ್ಪ ಅಂತಂದ್ರೆ ಕೇಶವನ್ ರಾಮಚಂದ್ರನ್ ಇತ್ತೀಚೆಗೆ RBI ನ ED ಆಗಿ ನೇಮಕಗೊಂಡಿದ್ದಾರೆ ಅಂತೇಳಿ ಗೊತ್ತಿರಲಿ. RBI ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಗೊತ್ತಿರಲಿ, 1935ರಲ್ಲಿ. ಯಾವ ಕಾಯ್ದೆ ಅಂತ ಕೇಳಿದ RBI ಕಾಯ್ದೆ ಅಂತ ಬರ್ತದೆ. 1934ರ RBI ಕಾಯ್ದೆ ಆಧಾರದ ಮೇಲೆ 1935ರಲ್ಲಿ ಸ್ಥಾಪನೆ ಆಗುತ್ತಾ ಯಾವುದು? RBI. ನೆಕ್ಸ್ಟ್, ಇದು ರಾಷ್ಟ್ರೀಕರಣಗೊಂಡಿದ್ದು ಯಾವತ್ತಂದ್ರೆ 1949ರಲ್ಲಿ. ಇದು ಈ RBI ಸ್ಥಾಪನೆ ಆಗಬೇಕಂತೇಳಿ ಯಾವ ಸಮಿತಿ ಶಿಫಾರಸು ಮಾಡುತ್ತೆ? ಹಿಲ್ಟನ್ ಹ್ಯಾಂಗ್ ಸಮಿತಿ ಶಿಫಾರಸು ಮಾಡುತ್ತೆ. ನೆಕ್ಸ್ಟ್, 2025ರ ಬ್ರಿಕ್ಸ್ ಶೃಂಗಸಭೆಯ ಆತಿಥ್ಯ ವಹಿಸಿರುವ ದೇಶ ಯಾವುದು? ಭಾರತ, ಚೀನಾ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ. 2025 17ನೇ ಸಮಿತಿ. ಇದು 17ನೇ ಸಮಿತಿ ಎಲ್ಲಿ ನಡೆದ ಕೇಳಿದಾಗ ಬ್ರೆಜಿಲ್ ದೇಶದ ರಿಯೋ ಜನೈರೋದಲ್ಲಿ ಏನಪ್ಪಾ ಅಂತಂದಾಗ ಈ ಸಮಾವೇಶ ಕಾಣ್ತೀವಿ. 17ನೇ ಸಮಾವೇಶ ಬ್ರೆಜಿಲ್ ದೇಶದಲ್ಲಿ ನಡೆದೈತಿ. ಇಂಪಾರ್ಟೆಂಟ್. ಮುಂದಿನ 18ನೇದಲ್ಲಿ ನಡೆಯಲಿದೆ ಕೇಳಿದಾಗ 18ನೇದು ಭಾರತದಲ್ಲಿ ನಡೆಯಲಿದೆ. ಪ್ರಸ್ತುತ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಎಷ್ಟು ಕೇಳಿದಾಗ ಬ್ರಿಕ್ಸ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು 10. ಇಂಪಾರ್ಟೆಂಟ್ ಗೊತ್ತಿರಲಿ. ಇದರ ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತಂದಾಗ ಚೀನಾದ ಶಾಂಘೈನಲ್ಲಿ ಕಂಡುಬರುತ್ತದೆ. ಇದರ ಮೊದಲ ಸಭೆಯಲ್ಲಿ ನಡೆದಿದ್ದು ಕೇಳಿದಾಗ ಬ್ರಿಕ್ಸ್ ರಷ್ಯಾ ದೇಶದಲ್ಲಿ ನಡೆದಿತ್ತು. ರಷ್ಯಾ ದೇಶದಲ್ಲಿ ನಡೆದಿದ್ದಂತೆ ಗೊತ್ತಿರಲಿ. ನೆಕ್ಸ್ಟ್, ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾ ಪ್ರಪಂಚದಲ್ಲಿ ಅತಿ ಹೆಚ್ಚು ವಜ್ರವನ್ನು ಉತ್ಪಾದನೆ ಮಾಡುವ ಒಂದು ದೇಶ. ಇದು ದಕ್ಷಿಣ ಆಫ್ರಿಕಾ. ಇಂಪಾರ್ಟೆಂಟ್ ಗೊತ್ತಿರಲಿ. ನೆಕ್ಸ್ಟ್, ಜಗತ್ತಿನಲ್ಲಿ ಅತ್ಯಂತ ಆಳವಾದ ಚಿನ್ನದ ಗಣಿಯಲ್ಲಿ ಕಂಡುಬರ್ತಂದಾಗ ಆಫ್ರಿಕಾ ದೇಶದಲ್ಲಿ ಕಂಡುಬರ್ತದೆ, ದಕ್ಷಿಣ ಆಫ್ರಿಕಾದಲ್ಲಿ. ಈ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವ ಮರುಭೂಮಿ ಯಾವ್ದಂದಾಗ ಕಲಹರಿ ಮರುಭೂಮಿ. ಕಲಹರಿ ಮರುಭೂಮಿ ಯಾವ ದೇಶದಲ್ಲಿ ಕಂಡುಬರ್ತಂದಾಗ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್, ತಿದ್ದುಪಡಿ ವಿಧಾನವನ್ನ ಯಾವ ದೇಶದಿಂದ ಎರವಲು ಪಡೆದಿರೋದು ಕೇಳಿದಾಗ ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನಕ್ಕೆ ತಿದ್ದುಪಡಿ ವಿಧಾನವನ್ನ ನಾವು ಯಾವ ದೇಶದಿಂದ ಎರವಲು ಪಡೆದಿರೋದು ದಕ್ಷಿಣ ಆಫ್ರಿಕಾದಿಂದ ಎರವಲು ಪಡೆಯಲಾಗಿದೆ. ಇಷ್ಟು ಗೊತ್ತಿರಬೇಕು ದಕ್ಷಿಣ ಆಫ್ರಿಕಾದ ಬಗ್ಗೆ. ನೆಕ್ಸ್ಟ್, ಪಾಂಗ್ ಡ್ಯಾಮ್ ಸರೋವರ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ ಕೇಳೋಣ. ಆಪ್ಷನ್ ಎ ಹಿಮಾಚಲ ಪ್ರದೇಶ್, ಬಿ ಉತ್ತರಾಖಂಡ್, ಸಿಕ್ಕಿಂ, ಅಸ್ಸಾಂ ಅಂತ.
ಈ ಪಾಂಗ್ ಡ್ಯಾಮ್ ಸರೋವರ ವನ್ಯಜೀವಿ ಧಾಮ ಕಂಡುಬರುವುದು ಹಿಮಾಚಲ ಪ್ರದೇಶದಲ್ಲಿ. ಇಂಪಾರ್ಟೆಂಟ್ ಗೊತ್ತಿರಬೇಕು. ಹಿಮಾಚಲ ಪ್ರದೇಶದಲ್ಲಿ ಪಾಂಗ್ ಡ್ಯಾಮ್ ಸರೋವರ ಕಂಡುಬರುತ್ತೆ. ನೆಕ್ಸ್ಟ್ ಸಿಪ್ಕಿಲಾ ಕಣಿವೆ, ಸಿಪ್ಕಿಲಾ ಪಾಸ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದಾಗ ಹಿಮಾಚಲ ಪ್ರದೇಶದಲ್ಲೇ ಕಂಡುಬರುತ್ತೆ. ಇದರ ಮೂಲಕ ಈ ಸಿಪ್ಕಿಲಾ ಕಣಿವೆ ಮೂಲಕ ಭಾರತವನ್ನ ಪ್ರವೇಶ ಮಾಡುವ ನದಿ ಅಥವಾ ರಿವರ್ ಯಾವ್ದು ಕೇಳಿದಾಗ ಅದು ಸಟ್ಲೇಜ್ ನದಿ ಯಾವ ಕಣಿವೆ ಮೂಲಕ ಭಾರತವನ್ನ ಪ್ರವೇಶ ಮಾಡೋದಕ್ಕೆ ಕೇಳಿದಾಗ ಸಟ್ಲೇಜ್ ನದಿ ಸಿಪ್ಕಿಲಾ ಕಣಿವೆ ಮೂಲಕ ಭಾರತವನ್ನ ಪ್ರವೇಶ ಮಾಡ್ತತಿ. ನೆಕ್ಸ್ಟ್ ಹಿಮಾಚಲ ಪ್ರದೇಶದಲ್ಲಿ ಬಾಕ್ರಾ ನಂಗಲ್ ಅಣೆಕಟ್ಟು ಕಂಡುಬರ್ತದೆ. ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿಗೆ? ಯಾವುದು? ಸಟ್ಲೇಜ್ ನದಿಗೆ. ಗೋವಿಂದ ಸಾಗರ್ ಜಲಾಶಯ ಅಂತ ಕರಿತೀವಿ. ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವ ಒಂದು ಡ್ಯಾಮ್ ಆಗಿರ್ತತಿ. ಇಂಪಾರ್ಟೆಂಟ್ ಗೊತ್ತಿರಲಿ. ನೆಕ್ಸ್ಟ್ ಉತ್ತರಾಖಂಡ್ ರಾಜ್ಯದ ಅತ್ಯಂತ ಎತ್ತರವಾದ ಶಿಖರ ಯಾವ್ದಂದ್ರೆ ನಂದಾದೇವಿ ಶಿಖರ. ನಂದಾದೇವಿ ನ್ಯಾಷನಲ್ ಪಾರ್ಕ್ ಸಹ ಕಂಡುಬರುತ್ತೆ. ಇಲ್ಲಿ ಜಿಮ್ ಕಾರ್ಬೆಟ್ ಅಥವಾ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಕಂಡುಬರುತ್ತೆ ಇಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ. ಇದರ ರಾಜಧಾನಿ ಡೆಹ್ರಾಡೂನ್. ಉತ್ತರಾಖಂಡದ ರಾಜಧಾನಿ ಯಾವ್ದಂದ್ರೆ ಡೆಹ್ರಾಡೂನ್ ಅಂತೇಳಿ ಗೊತ್ತಿರಲಿ. ಉತ್ತರಾಖಂಡ್ ರಾಜ್ಯದಲ್ಲಿ 4 ಧಾಮಗಳು ಕಂಡುಬರ್ತವೆ. ಇಂಪಾರ್ಟೆಂಟ್. ಒಂದು ಬದ್ರಿನಾಥ, ಒಂದು ಕೇದಾರನಾಥ, ಯಮುನೋತ್ರಿ, ಗಂಗೋತ್ರಿ ಅಂತೇಳಿ 4 ಧಾಮಗಳು ಕಂಡುಬರುವ ರಾಜ್ಯ ಅಂದಾಗ ಉತ್ತರಾಖಂಡ್ ರಾಜ್ಯ. ಈ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುವ ಕೇದಾರ್ನಾಥ್ ದೇವಾಲಯ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಕೇಳಿದಾಗ ಇಂಪಾರ್ಟೆಂಟ್ ಗೊತ್ತಿರಲಿ. ಇದು ಮಂದಾಕಿನಿ ನದಿಯ ತೀರದಲ್ಲಿ ಕಂಡುಬರ್ತೈತಿ. ಅದು ಕೇದಾರನಾಥ ದೇವಾಲಯ. ಅದೇ ಬದ್ರಿನಾಥ ಕೇಳಿದಾಗ ಅಲಕಾನಂದ ನದಿಯ ತೀರದಲ್ಲಿ ಕಂಡುಬರ್ತದೆ. ಅದು ಬದ್ರಿನಾಥ. ನೆಕ್ಸ್ಟ್ ಉತ್ತರಾಖಂಡ್ ರಾಜ್ಯದ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಸಿಕ್ಕಿಂನಲ್ಲಿ ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಭಾರತದಲ್ಲಿ ಕಂಡುಬರುವ ಅತ್ಯಂತ ಎತ್ತರವಾದ ಶಿಖರ ಯಾವ್ದಂದ್ರೆ ಕಾಂಚನಜುಂಗ ಶಿಖರ ಕಂಡುಬರೋದಿಲ್ಲ ಸಿಕ್ಕಿಂ ರಾಜ್ಯದಲ್ಲಿ. ಕೆಂಪು ಪಾಂಡೆಗಳ ರಾಜಧಾನಿ ಯಾವ್ದಂದ್ರೆ ಕಾಂಚನಜುಂಗ ಅಂತ ಕರಿತೀವಿ ನಾವು. ಇಲ್ಲಿ ಕಂಡುಬರುತ್ತೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರ್ತೈತಿ. ಇಂಪಾರ್ಟೆಂಟ್ ಗೊತ್ತಿರಲಿ. ನೆಕ್ಸ್ಟ್ ಅಸ್ಸಾಂನಲ್ಲಿ ನಾವು ಅಸ್ಸಾಮನ್ನ ಹಿಂದಿನ ಪ್ರಾಚೀನ ಕಾಲದಲ್ಲಿ ಏನ್ ಕರೆಯಲಾಗ್ತಿತ್ತು ಕೇಳಿದಾಗ ಕಾಮರೂಪ ಅಂತ ಕರೆಯಲಾಗ್ತಿತ್ತು. ಇಂಪಾರ್ಟೆಂಟ್ ಕೇಳ್ತಾನ. ಈ ಅಸ್ಸಾಂ ರಾಜ್ಯದಲ್ಲಿ ಮಾನಸ ಮತ್ತು ಕಾಜಿರಂಗ ನ್ಯಾಷನಲ್ ಪಾರ್ಕ್ಗಳು ಕಂಡುಬರ್ತವ. ಇಂಪಾರ್ಟೆಂಟ್ ಇವು ಗೊತ್ತಿರಬೇಕು. ಮಾನಸ ಮತ್ತು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಕಂಡುಬರೋದಲ್ಲಿ ಅಸ್ಸಾಂ ರಾಜ್ಯದಲ್ಲಿ. ನೆಕ್ಸ್ಟ್ ಇದೇ ಅಸ್ಸಾಂ ರಾಜ್ಯದಲ್ಲಿ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಯಾವುದು? ಮಜುಲಿ ನದಿ ದ್ವೀಪ ಕಂಡುಬರುತ್ತದೆ ಅಸ್ಸಾಂ ರಾಜ್ಯದಲ್ಲಿ. ಅದರ ಮೂಲಕ ಹರಿಯುವ ನದಿ ಅಂದಾಗ ಬ್ರಹ್ಮಪುತ್ರ ನದಿ. ಯಾವ ನದಿಯಿಂದ ಸೃಷ್ಟಿಯಾಗಿದೆ ಕೇಳಿದಾಗ ಬ್ರಹ್ಮಪುತ್ರ ನದಿಯಿಂದ ಸೃಷ್ಟಿಯಾಗಿದೆ. ಯಾವುದು? ಮಜುಲಿ ದ್ವೀಪ. ನೆಕ್ಸ್ಟ್ ಪೆಟ್ರಿಯಾಟ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅದು ಕೇಳಿದಾಗ ಯುನೈಟೆಡ್ ಸ್ಟೇಟ್ಸ್ ಅಂತೇಳಿ ಅಥವಾ ಯುಎಸ್ಎ ಅಮೆರಿಕ. ಪೆಟ್ರಿಯಾಟ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಕೇಳಿದಾಗ ಯುಎಸ್ಎ ಅಥವಾ ಯುನೈಟೆಡ್ ಸ್ಟೇಟ್ಸ್ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ಕುಟೀರ್ ಜ್ಯೋತಿ ಯೋಜನಾ ಮುಖ್ಯ ಉದ್ದೇಶವೇನು? ಕುಟೀರ್ ಜ್ಯೋತಿ ಯೋಜನಾ ಮುಖ್ಯ ಉದ್ದೇಶ ಏನಂತ ಕ್ವಶನ್ ಕೇಳ್ತಾನ. ಇಂಪಾರ್ಟೆಂಟ್. ನಗರಗಳಲ್ಲಿ ವಿದ್ಯುತ್ ವಾಹನ ಅಳವಡಿಕೆಯನ್ನ ಉತ್ತೇಜಿಸುವುದು, ಬಡತನ ರೇಖೆಗಿಂತ ಕೆಳಗಿರುವ ಗ್ರಾಮೀಣ ಕುಟುಂಬಗಳಿಗೆ ವಿದ್ಯುತ್ ಪ್ರವೇಶವನ್ನ ಒದಗಿಸಿ. ಮೂರನೇದು ಯಾವತ್ತಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಸೌರ ಫಲಕಗಳನ್ನ ಸ್ಥಾಪಿಸಿ. ಡಿ ವಾಣಿಜ್ಯ ವಿದ್ಯುತ್ ಗ್ರಾಹಕರಿಗೆ ಸಬ್ಸಿಡಿ ನೀಡಿ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ? ಬಡತನ ರೇಖೆಗಿಂತ ಕೆಳಗಿರುವ ಗ್ರಾಮೀಣ ಕುಟುಂಬಗಳಿಗೆ ವಿದ್ಯುತ್ ಪ್ರವೇಶವನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶ. ಯಾವುದು? ಕುಟೀರ್ ಜ್ಯೋತಿ ಯೋಜನೆ. ಇಂಪಾರ್ಟೆಂಟ್ ಗೊತ್ತಿರಲಿ. ಕುಟೀರ್ ಜ್ಯೋತಿ ಯೋಜನೆಯ ಮುಖ್ಯ ಉದ್ದೇಶ ಬಡತನ ಅಥವಾ BPL ಬಿಲೋ ಪಾವರ್ಟಿ ಲೈನ್ ಇನ್ನು ಕೆಳಗಡೆ ಕಂಡು ಬರ್ತಾರಲ್ಲ ಆ ಕುಟುಂಬಗಳಿಗೆ ವಿದ್ಯುತ್ ಅನ್ನ
ಒದಗಿಸುವುದು. ಆ ಕುಟುಂಬದ ಮನೆಗಳಿಗೆ ಏನಪ್ಪಾ ಅಂತಂದ್ರೆ ವಿದ್ಯುತ್ ಪ್ರವೇಶವನ್ನು ಒದಗಿಸುವುದು. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಬಿತ್ರಾ ದ್ವೀಪ ಯಾವ ರಾಜ್ಯದಲ್ಲಿ ಅಥವಾ ಯಾವ ಯೂನಿಯನ್ ಟೆರಿಟರಿಯಲ್ಲಿ ಕಂಡು ಬರ್ತಂತೆ? ಕ್ವಶನ್ ಕೇಳೋಣ. ಲಕ್ಷದ್ವೀಪ, ತಮಿಳುನಾಡು, ಅಂಡಮಾನ್ ನಿಕೋಬಾರ್, ಕೇರಳ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ. ಬಿತ್ರಾ ದ್ವೀಪ ಕಂಡು ಬರೋದಿಲ್ಲ ಅಂತಂದ್ರೆ ಲಕ್ಷದ್ವೀಪದಲ್ಲಿ. ಬಿತ್ರಾ ದ್ವೀಪವು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದಾಗ ಅಥವಾ ಯಾವ ಯೂನಿಯನ್ ಟೆರಿಟರಿಯಲ್ಲಿ ಕಂಡು ಬರ್ತದೆ ಅಂದಾಗ ಲಕ್ಷದ್ವೀಪ. ದೇಶದ ಅತ್ಯಂತ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಯಾವತ್ತಂದ್ರೆ ಲಕ್ಷದ್ವೀಪ. ಲಕ್ಷದ್ವೀಪದಲ್ಲಿ ಕಂಡುಬರುವ ದ್ವೀಪ ಯಾವತ್ತಂದ್ರೆ ಬಿತ್ರಾ ದ್ವೀಪ. ಈ ಲಕ್ಷದ್ವೀಪದ ರಾಜಧಾನಿ ಯಾವತ್ತಂದ್ರೆ ಕವರತ್ತಿ. ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಅನ್ನು ಬೇರ್ಪಡಿಸುವ ಒಂದು ಅಕ್ಷಾಂಶ ಯಾವತ್ತಂದ್ರೆ 8 ಡಿಗ್ರಿ ಅಕ್ಷಾಂಶ. ಸಹ ಗೊತ್ತಿರಲಿ, ಇಂಪಾರ್ಟೆಂಟ್. ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ದ್ವೀಪ ಯಾವತ್ತಂದ್ರೆ ಲಕ್ಷದ್ವೀಪ ಅಥವಾ ಯೂನಿಯನ್ ಟೆರಿಟರಿ. ಭಾರತದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂತಂದ್ರೆ ಸಾಕ್ಷರತೆ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಯಾವತ್ತಂದ್ರೆ ಲಕ್ಷದ್ವೀಪ. ಇದು ಗೊತ್ತಿರಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಬೀದಿ ಮಕ್ಕಳನ್ನು ರಕ್ಷಿಸಲು ಮತ್ತು ಶಾಲೆಗಳಿಗೆ ಸೇರಿಸಲು ಯಾವ ರಾಜ್ಯ ಸರ್ಕಾರ ಆಪರೇಷನ್ ಜೀವನ್ ಜ್ಯೋತಿ 2 ಅನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾಗ ಪಂಜಾಬ್ ರಾಜ್ಯ. ಆಪರೇಷನ್ ಜೀವನ್ ಜ್ಯೋತ್ 2 ಏನು? ಬೀದಿ ಮಕ್ಕಳನ್ನು ರಕ್ಷಿಸಲು ಮತ್ತು ಶಾಲೆಗಳಿಗೆ ಸೇರಿಸಲು ಯಾವ ರಾಜ್ಯ ಜಾರಿ ತಂದಿದೆ? ಆಪರೇಷನ್ ಜೀವನ್ ಜ್ಯೋತ್ 2 ತಂದಿದ್ದು ಪಂಜಾಬ್ ರಾಜ್ಯ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಇತ್ತೀಚೆಗೆ ಪರಮಾಣು ಖನಿಜಗಳ ಪರಿಶೋಧನೆ ಮತ್ತು ಸಂಶೋಧನಾ ನಿರ್ದೇಶನಾಲಯ AMD ಯಾವ ರಾಜ್ಯದಲ್ಲಿ 1600 ಟನ್ ಲಿಥಿಯಂ ಸಂಪನ್ಮೂಲಗಳನ್ನು ಕಂಡು ಹಿಡಿದಿದೆ? ಯಾವ ರಾಜ್ಯದಲ್ಲಿ ಕೇಳಿದಾಗ ಕರ್ನಾಟಕದ ಮಂಡ್ಯದಲ್ಲಿ 2024ರಲ್ಲಿ ಅಂತೇಳಿ ಗೊತ್ತಿರ್ಬೇಕು ಸ್ನೇಹಿತರೆ. ಇಷ್ಟು ಇವತ್ತಿನ ಕ್ಲಾಸಲ್ಲಿ ಕರೆಂಟ್ ಅಫೇರ್ಸ್ ಚರ್ಚೆ ಮಾಡ್ತಾ ಹೋಗಿದ್ದೀವಿ ಸ್ನೇಹಿತರೆ. ಪ್ರತಿ ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮತ್ತೆ ಪ್ರತಿ ವೀಕ್ ಕರೆಂಟ್ ಅಫೇರ್ಸ್ ಅನ್ನ ಚರ್ಚೆ ಮಾಡ್ತಾ ಹೋಗೋಣ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ನಿಮ್ಮ ಸಪೋರ್ಟ್ ಸಹ ನಮಗೆ ಬೇಕಂತೇಳಿ ಕೇಳ್ಕೊಳ್ತೀನಿ. ಹಾಗೆ ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.